ನಿನಗಾಗಿ ಧಾರಾವಾಹಿಯ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯ ಬಾಲ ಹಾಗೂ ಜೀವ ಅವರ ಮಾತಿನಿಂದ ಶುರುವಾಗುತ್ತದೆ. ನಾವು ಇಲ್ಲಿಗೆ ಬರಬಾರ್ದಾಗಿತ್ತು. ಈ ಮನೆ ಜೈಲ್ ಥರ ಇದೆ. ಇಲ್ಲಿ ಇರೋರೆಲ್ಲ ಸೀನಿಯರ್ ಕೈದಿಗಳ ಥರ ಇದ್ದಾರೆ. ನೀನು ಮನೆ ಅಳಿಯ, ಇಲ್ಲಿರೋದು ಸರಿ. ಆದ್ರೆ ನಾನು ಇಲ್ಲಿರೋದು ಸರಿಯಲ್ಲ. ನಿನ್ನ ಲೈಫ್ ಸೆಟ್ಲ್ ಆಗಿದೆ. ನನ್ನ ಅವಶ್ಯಕತೆ ನಿನಗೆ ಇಲ್ಲ ಅಂತ ಬಾಲ ಹೇಳ್ತಾನೆ. ಜೀವ ಕೋಪ ಮಾಡಿಕೊಂಡು, ನಾನು ನೀನು ಕೃಷ್ಣ ಒಂದೇ ಫ್ಯಾಮಿಲಿ, ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿರೋದು. ಏನು ಅಂತ ಈಗ ಕೇಳಬೇಡ. ಜೊತೆಗೆ ಬಂದಿದ್ದೀವಿ, ಜೊತೆಗೆ ಹೋಗ್ತೀವಿ ಅಂತ ಜೀವ ಹೇಳ್ತಾನೆ. ಎರಡನೆಯ ದೃಶ್ಯದಲ್ಲಿ ಹೊಸದಾಗಿ ಮದ್ವೆ ಆಗಿರೋ ಮಗಳು ಅಳಿಯ ಮೊದಲ ಸಲ ಮನೆಗೆ ಬಂದಾಗ ಮಾಡೋ ಶಾಸ್ತ್ರದ ಬಗ್ಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡು ಅಂತ ವಜ್ರೇಶ್ವರಿ ತೇಜಾಗೆ ಹೇಳ್ತಾಳೆ. ಫಸ್ಟ್ ಮಗಳು ಅಳಿಯನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತೀವಿ ಅಂತ ತೇಜ ಮಾತನ್ನ ಸ್ಟಾರ್ಟ್ ಮಾಡಿದಾಗ ಜೀವ ಆವಾಗ್ಲೇ ನಮ್ಗೆ ಮಾಡಿದ್ರಲ್ಲ ಹಾಗ ಅಂತ ಕೇಳ್ತಾನೆ. ತೇಜ ಮಾತನ್ನ ಮುಂದುವರಿಸುತ್ತಾ ಮಗಳು ಅಳಿಯನ್ನ ಕೂರಿಸಿ ಅವರ ಕೆನ್ನೆಗೆ ಗಂಧ ಬಳಿದು ಹಣೆಗೆ ತಿಲಕ ಇಟ್ಟು ಅಕ್ಷತೆ ಹಾಕಿ ಗಿಫ್ಟ್ಗಳನ್ನ ಕೊಡ್ತಾರೆ. ಕೊಡೋ ಗಿಫ್ಟ್ ಅಳಿಯನ ಯೋಗ್ಯತೆಗೆ ತಕ್ಕ ಹಾಗೆ ಇರುತ್ತೆ. ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಕಸಕ್ಕಿಂತ ಕಡೆ. ನಮ್ಮನೆ ನಾಯಿಗೆ ಇರೋ ವ್ಯಾಲ್ಯೂ ಕೂಡ ಇರಲ್ಲ ಅಂತ ತೇಜ ಹೇಳ್ತಾನೆ. ಜೀವ ತನಗೆ ಆಗಲಿರೋ ಅವಮಾನಕ್ಕೆ ಸಿದ್ಧನಾಗೇ ಇರೋ ಥರ ಕೂತಿರ್ತಾನೆ. ರಚನಾ, ಶಾಸ್ತ್ರ ಶುರು ಮಾಡೋಣವಾ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಆಗ ಬಾಲ ಪಿಸು ಮಾತಿನಿಂದ, ನಿಲ್ಲಿಸಿಬಿಡಿ ಇದನ್ನೆಲ್ಲ. ಜೀವಾಗೆ ಅವಮಾನ ಮಾಡೋಕೆ ಅಂತಾನೆ ಮಾಡ್ತಾ ಇರೋ ಥರ ಇದೆ ಈ ಶಾಸ್ತ್ರಗಳು ಅಂತ ಮನೋಹರ್ ಹತ್ರ ಹೇಳ್ತಾನೆ. ಇಲ್ಲಿ ಎಲ್ಲಾನು ವಜ್ರೇಶ್ವರಿ ಹೇಳ್ದಂಗೆ ನಡೆಯೋದು ಅಂತ ಮನೋಹರ್ ಹೇಳ್ತಾನೆ. ಮನೆಯವರೆಲ್ಲ ಬಂದು ಅವ್ರ ಕೆನ್ನೆಗೆ ಗಂಧ ಬಳಿದು ಹಣೆಗೆ ತಿಲಕ ಇಟ್ಟು ಅಕ್ಷತೆ ಹಾಕಿ ಹೋಗ್ತಾರೆ. ರಚನಾಗೆ ಪ್ರೀತಿಯಿಂದ ಹಚ್ಚಿದ್ರೆ ಜೀವ ಮೇಲೆ ಎಸಿತಾರೆ. ಜೀವ ಬಟ್ಟೆ ಮುಖ ಎಲ್ಲವೂ ಗಂಧ ಕುಂಕುಮ ಆಗೋಗತ್ತೆ. ಎಲ್ಲರೂ ರಚನಾಗೆ ಗಿಫ್ಟ್ ಕೊಡ್ತಾರೆ. ಜೀವಾಗೆ ಯಾರೂ ಗಿಫ್ಟ್ ಕೊಡಲ್ಲ. ಮನೋಹರ ಮಾತ್ರ ಗಿಫ್ಟ್ ಕೊಡೋಕೆ ಅಂತ ಜೀವ ಹತ್ರ ಹೋದಾಗ, ನನಗೆ ಬೇಡ ರಚನಾಗೆ ಕೊಡಿ ಅಂತ ಜೀವ ಹೇಳ್ತಾನೆ. ಹಾಗೂ ನನಗೆ ಆಶೀರ್ವಾದ ಮಾಡಿ ಸಾಕು ಅಂತ ಹೇಳ್ತಾನೆ. ಆಗ್ತಾ ಇರೋ ಎಲ್ಲಾ ಅವಮಾನನ ಜೀವ ನಗ್ನಗ್ತಾನೆ ತಗೋತಾನೆ. ಮೂರನೆಯ ದೃಶ್ಯದಲ್ಲಿ ಕೃಷ್ಣನ ನಿಧಿ ಹಾಗೂ ಆನಂದ್ ರೂಮ್ನಲ್ಲಿ ಆಟ ಆಡಿಸ್ತಾ ಇರ್ತಾರೆ. ಕೃಷ್ಣ ಬಂದ್ಮೇಲೆ ಮನೆಗೆ ಕಳೆ ಬಂದಿದೆ ಅಂತ ಮಾತಾಡ್ಕೋತಾರೆ. ಅಕ್ಕ, ಭಾವ, ಮಗು, ಭಾವನ ಭಾಮೈದ ಎಲ್ರೂ ಬಂದಿದ್ದಾರೆ. ಅವರಿಗೆ ರೂಮ್ ರೆಡಿ ಮಾಡ್ಬೇಕು ಅಂತ ಆನಂದ ಹೇಳ್ತಾನೆ. ಅದಕ್ಕೆ ನಿಧಿ, ಅಕ್ಕ ಭಾವ ಈ ರೂಮ್ನಲ್ಲಿ ಇರ್ತಾರೆ. ಬಾಲ ಮತ್ತೆ ಕೃಷ್ಣ ಗೆಸ್ಟ್ ರೂಮಲ್ಲಿ ಇರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ, ನಾನು ಬಾಲ ಮಾಮ ಜೊತೆ ಮಲ್ಗಲ್ಲ, ಅಮ್ಮನ ಜೊತೆ ಮಲಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆನಂದ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಶಿವ ಪೂಜೆಯಲ್ಲಿ ಕರಡಿ ತರ ಹೋಗ್ಬಾರ್ದು ಅಂತ ಹೇಳ್ತಾನೆ. ನನ್ನನ್ನೇ ಕರಡಿ ಅಂತೀಯಾ ಅಂತ ಕೃಷ್ಣ ಕೋಪ ಮಾಡ್ಕೋತಾಳೆ. ಈ ವಿಷಯನ ಆಮೇಲೆ ನೋಡ್ಕೊಳ್ಳೋಣ ಅಂತ ನಿಧಿ ಹೇಳ್ತಾಳೆ. ನಾಲ್ಕನೆಯ ದೃಶ್ಯದಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮೊದಲನೇ ಸಲ ಅಳಿಯ ಮನೆಗೆ ಬಂದಾಗ ಅಳಿಯನ್ನ ಹೂವಿನ ಹಾಸಿಗೆ ಮೇಲೆ ನಡೆಸಿ ರಾಜನ್ ತರ ಬರ್ಮಾಡ್ಕೋತೀವಿ. ನಮ್ಮನೇಲಿ ಮಗಳಿಗಿಂತ ಜಾಸ್ತಿ ಅಳಿಯಂಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಆದ್ರೆ ನಿನ್ನ ವಿಷಯದಲ್ಲಿ ಹಾಗೆ ಆಗ್ಲಿಲ್ಲ ಜೀವ ಅಂತ ಹೇಳ್ತಾಳೆ. ವಜ್ರೇಶ್ವರಿ ಜೀವಾಗೆ ಅವಮಾನ ಮಾಡ್ತಾ ಇದ್ರೆ ಮನೆಯವರೆಲ್ಲ ನೋಡ್ಕೊಂಡು ನಗ್ತಾ ಇದ್ರೆ ರಚನಾ ನೊಂದ್ಕೋತಾಳೆ. ಹಾಗೆ ತಡೆಯೋಕ್ಕೂ ಹೋಗ್ತಾಳೆ. ಆದ್ರೆ ವಜ್ರೇಶ್ವರಿ ಅದಕ್ಕೆ ಅವಕಾಶ ಕೊಡೋದೇ ಇಲ್ಲ. ಅಳಿಯನಾಗಿ ನಿನ್ನ ವ್ಯಾಲ್ಯೂ ನಮ್ಮ ಮನೆಯಲ್ಲಿ ಝೀರೋ ಅಂತ ತುಂಬಾ ವ್ಯಂಗ್ಯವಾಗಿ ವಜ್ರೇಶ್ವರಿ ಹೇಳ್ತಾಳೆ. ಇದಕ್ಕೆಲ್ಲ ರೆಡಿಯಾಗೇ ಇದ್ದೀನಿ ಅನ್ನೋ ಥರ ಜೀವ ಏನೂ ಹೇಳ್ದೆ ನಗ್ತಾನೆ ಇರ್ತಾನೆ. ಹಬ್ಬ ಹರಿದಿನ ಅಂತಾರ ಯಾರೇ ಬರ್ಲಿ, ವಜ್ರೇಶ್ವರಿ ಬರೀ ಕೈಯಿಂದ ಯಾರನ್ನೂ ವಾಪಸ್ ಕಳ್ಸಿಲ್ಲ. ಅಳಿಯ ಅಂತ ಟೈಟಲ್ ಇಟ್ಕೊಂಡು ಮನೆಗೆ ಒಳಗಡೆನೆ ಬಂದಿದೀಯಾ, ನಿನ್ನನ್ನ ಬರಿಗೈಯಲ್ಲಿ ಕಳಿಸಲ್ಲ, ನಿನ್ನ ಲೆವೆಲ್ಗೆ ತಕ್ಕಂತೆ ಉಡುಗೊರೆ ಕೊಟ್ಟು ಕಳಿಸ್ತೀನಿ ಅಂತ ವಜ್ರೇಶ್ವರಿ ತೇಜ ಹತ್ರ ಒಂದು ಕಾಯಿನ್ ತಗೊಂಡು ಜೀವ ಕಡೆಗೆ ಎಸಿತಾಳೆ.
ಇದನ್ನ ನೋಡಿ ರಚನಾಗೆ ಬೇಜಾರಿಂದ ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.